ಬೆಳಗ್ಗೆ ಮಗುವಾಗಿರ್ತಾಳೆ, ಮಧ್ಯಾಹ್ನ ಯುವತಿ, ರಾತ್ರಿ ಹೊತ್ತಿಗೆ ಮುದುಕಿ ಆಗೋ ಈ ದೇವಿ. ಯಾರೀ ದೇವಿ, ಏನಿವಳ ಕತೆ? ಇದೇ ತರಹದ ಪುರಾಣದ ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಪುರಾಣಸ್ ಬೈ ಸಚಿನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೇದಾರನಾಥ ಪ್ರವಾಸದಲ್ಲಿ ನಾ ಕಂಡ ದಾರಿ ದೇವಿಯ ಕಥೆ ಇದು. ಈ ದೇವಿಯನ್ನ ಉತ್ತರಾಖಂಡ ಅಥವಾ ಛೋಟಾ ಚಾರ್ ಧಾಮ್ ನ ರಕ್ಷಕಿ ಅಂತಾನೂ ಕರೀತಾರೆ. ಅಣೆಕಟ್ಟು ನಿರ್ಮಾಣ ಮಾಡೋದಕ್ಕೆ ಇವಳ ದೇವಸ್ಥಾನನ ಸ್ಥಳಾಂತರ ಮಾಡಿದ್ರು. ಅದರಿಂದಾನೇ ಉತ್ತರಾಖಂಡದಲ್ಲಿ ಪ್ರವಾಹ ಆಯ್ತು ಅಂತ ನಂಬಿಕೆ ಇದೆ. ಒಂದು ದಂತಕಥೆಯ ಪ್ರಕಾರ ಪುರಾತನ ಕಾಲದಲ್ಲಿ ದಾರಿ ದೇವಿಯ ವಿಗ್ರಹವು ಪ್ರವಾಹದಿಂದ ಕೊಚ್ಚಿ ಹೋಗಿತ್ತು. ಅದು ಬಂಡೆಗೆ ಅಪ್ಪಳಿಸಿತು ಎಂದು ನಂಬಲಾಗಿದೆ. ಸಮೀಪದ ದಾರೋ ಗ್ರಾಮದ ಗ್ರಾಮಸ್ಥರಿಗೆ ರಾತ್ರಿಯೆಲ್ಲ ಒಂದು ಮಹಿಳೆಯ ರೋದನ ಕೇಳಿಸುತ್ತಿತ್ತು. ಹೋಗಿ ನೋಡಿದರೆ ವಿಗ್ರಹದಿಂದ ಧ್ವನಿ ಬರುತ್ತಿತ್ತು. ಗ್ರಾಮಸ್ಥರಿಗೆ ವಿಗ್ರಹವನ್ನ ಪತ್ತೆಯಾದ ಸ್ಥಳದಲ್ಲೇ ಪ್ರತಿಷ್ಠಾಪಿಸಿ ತೆರೆದ ಆಕಾಶದ ಕೆಳಗೆ ಇಡಬೇಕೆಂದು ಆದೇಶಿಸಿತು. ಹೀಗಾಗಿ ಇದನ್ನ ದಾರಿದೇವಿ ಅಂತ ಕರೀತಾರೆ ಅನ್ಸುತ್ತೆ. ಈ ದೇವಾಲಯದಲ್ಲಿ ದಾರಿದೇವಿಯ ವಿಗ್ರಹದ ಮೇಲಿನ ಅರ್ಧ ಭಾಗ ಮಾತ್ರ ಇದೆ. ವಿಗ್ರಹದ ಕೆಳಭಾಗ ಕಾಳಿ ಮಠದಲ್ಲಿದೆ. ಅಲ್ಲಿ ಅವಳನ್ನ ಕಾಳಿ ಅವತಾರದಲ್ಲಿ ಪೂಜಿಸ್ತಾರೆ. ಪುರೋಹಿತರ ಪ್ರಕಾರ ದೇವಿಯ ರೂಪ ಸಮಯದೊಂದಿಗೆ ಬದಲಾಗುತ್ತೆ. ಹುಡುಗಿಯಿಂದ ಮಹಿಳೆಯಾಗಿ ಆನಂತರ ಮುದುಕಿ ಆಗ್ತಾಳೆ ದೇವಿ ಭಾಗವತದ ಪ್ರಕಾರ ಈ ದೇವಾಲಯವು ಭಾರತದ 108 ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ನನ್ನ ಉತ್ತರಾಖಂಡ ಹಾಗೂ ಕೇದಾರನಾಥನ ಪೂರ್ಣ ಪ್ರವಾಸದ ವಿಡಿಯೋ ಯೂಟ್ಯೂಬ್ ನಲ್ಲಿದೆ. ಇನ್ನು ಇದೇ ತರಹದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಪುರಾಣಸ್ ಬೈ ಸಚಿನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.